ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 2 ಪರಿಚಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಭಾಗ 1ರ 2ನೇ ತರಗತಿಯ ಮುಂದಿನ ಪಾಠವನ್ನ ಕಲಿಯೋಣ. ಪಾಠದ ಹೆಸರು ಹೋತದ ಜಾಣತನ, ಗದ್ಯ 3. ಇದು 3ನೇ ಪಾಠ. ಇಲ್ಲಿ ಕನ್ನಡ ಅಂಕೆಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಗದ್ಯ 3, ಹೋತದ ಜಾಣತನ. ಈ ಹೋತ ಅಂದ್ರೇನು? ಹೋತ ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಚಿತ್ರದಲ್ಲಿ, ಇದೇ ಪ್ರಾಣಿ. ಈ ಪ್ರಾಣಿಯನ್ನ ನೀವು ನೋಡಿದ್ದೀರಲ್ಲ, ಈ ಪ್ರಾಣಿಗೆ ಹೋತ ಅಂತ ಕರೀತಾರೆ ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಾದ್ರೆ ಮೇಲ್ ಗೋಟ್ ಅಂತ ಕರೀತಾರೆ. ಈ ಮೇಲ್ ಗೋಟ್ ಏನೋ ಒಂದು ಜಾಣತನ ಮಾಡಿದ್ಯಂತೆ. ಜಾಣತನ ಅಂತ ಹೇಳಿದ್ರೆ ವೆರಿ ಸ್ಮಾರ್ಟ್. ಈ ಹೋತ ತುಂಬಾ ಜಾಣವಾಗಿದೆ. ಏನೋ ವಯಸ್ ಬುದ್ಧಿ ಅದರಲ್ಲಿದೆ, ತುಂಬಾ ಸ್ಮಾರ್ಟ್ ಬುದ್ಧಿ ಇದೆ. ಅದು ಏನು ಜಾಣತನ ತೋರಿಸಿದೆ ಅಂತ ಈ ಕಥೆಯಲ್ಲಿದೆ. ಹೋತದ ಜಾಣತನ ಕಥೆಯನ್ನ ಓದಿ ಕೇಳೋಣ ಅಲ್ಲ ಮಕ್ಕಳೇ. ಒಂದು ಗುಡ್ಡದ ತಪ್ಪಲಿನಲ್ಲಿ ಹೋತವೊಂದು ತನ್ನಷ್ಟಕ್ಕೆ ತಾನು ಹುಲ್ಲು ಮೇಯುತ್ತಿತ್ತು. ಇದ್ದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಏನೋ ಸದ್ದು ಆಯಿತು. ಆಗ ಹೋತ ತಿರುಗಿ ನೋಡಿತು. ಅಲ್ಲೊಂದು ತೋಳ ನಿಂತಿತ್ತು. ಅದು ಇನ್ನೇನು ಹೋತದ ಮೇಲೆ ಹಾರಲು ಸಿದ್ಧವಾಗಿತ್ತು. ನಿಮ್ಗೆಲ್ಲ ಗೊತ್ತಿದೆ ಪ್ರಾಣಿಗಳು ಎಷ್ಟು ಸ್ಮಾರ್ಟ್ ಇರ್ತವೆ ಅಂತ, ಎಷ್ಟು ಜಾಣ ಇರ್ತವೆ ಪ್ರಾಣಿಗಳು. ಈ ಹೋತವು ಕೂಡ ಅದೇ ರೀತಿ ಜಾಣ ಹೋತ ಇದೆ. ಇದು ಗೋಟ್ ತುಂಬಾ ಸ್ಮಾರ್ಟ್ ಇದೆ. ಅದೇನ್ ಮಾಡ್ತಾ ಇದೆ ಅಂತ ನೋಡೋಣ. ಒಂದು ಗುಡ್ಡದ ತಪ್ಪಲಿನಲ್ಲಿ ಅಂತ ಹೇಳಿದ್ರೆ, ಗುಡ್ಡ ಬೆಟ್ಟಗಳಿರ್ತಾವಲ್ಲ, ನಮ್ಮ ಮನೆಯ ಹಿಂದೆ ಜಾಗ ಇದ್ರೆ ಅಲ್ಲಿ ಗುಡ್ಡ ತಪ್ಪಲು ಅದೆಲ್ಲ ಇರ್ತದೆ. ಗುಡ್ಡ, ತಗ್ಗಾದ ಪ್ರದೇಶ ಹಾಗೂ ಹುಲ್ಲುಗಾವಲು ಅಥವಾ ಗದ್ದೆ ಇದೆಲ್ಲ ಇದ್ರೆ, ಈ ಕಾಡಿಗೆ ಸಮೀಪ ಇರುವಂತಹ ಜಾಗದಲ್ಲಿ ಸ್ವಲ್ಪ ಎತ್ತರದ ಜಾಗವನ್ನ ಗುಡ್ಡ ಅಂತ ಕರಿತೇವೆ. ಅದರ ಕೆಳಭಾಗದಲ್ಲಿ ಅಂದ್ರೆ ಗುಡ್ಡವನ್ನ ನಾವು ಮೇಲೆ ಇರುವಾಗ ಗುಡ್ಡದ ಕೆಳಗೆ ಕಾಣುವಂತಹ ಜಾಗವನ್ನ ಗುಡ್ಡದ ತಪ್ಪಲು ಅಂತ ಕರಿತೇವೆ. ಈ ಗುಡ್ಡದ ತಪ್ಪಲಿನಲ್ಲಿ ಈ ಮೇಲ್ಗೋಟ್ ಹೋತ ಅದು ತನ್ನಷ್ಟಕ್ಕೆ ತಾನು ಹುಲ್ಲು ಮೇಯುತ್ತಿತ್ತು. ತನಗೆ ಹಸಿವಾಗಿತ್ತಲ್ಲ, ಹಾಗಾಗಿ ಹುಲ್ಲನ್ನ ತಿಂತಾ ಇತ್ತು. ಈ ಹೋತ ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾಗ ಅಲ್ಲಿ ಇದ್ದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಏನೋ ಸದ್ದು ಆಯಿತು. ಈ ಹೋತ ಹುಲ್ಲು ಮೇಯ್ತಾ ಇತ್ತು, ಹುಲ್ಲು ತಿಂತಾ ಇತ್ತು. ಈ ಮೇಲ್ಗೋಟ್ ನೋಡಿ ಇದು ಹುಲ್ಲು ತಿಂತಾ ಇತ್ತು. ಅವಾಗ ಏನೋ ಶಬ್ದ ಬಂತು. ಪ್ರಾಣಿಗಳು ಅತಿ ಸೂಕ್ಷ್ಮವಾದ ಶಬ್ದವನ್ನು ಕೂಡ ಗ್ರಹಿಸ್ತವೆ. ಇದಕ್ಕೆ ಏನೋ ಸದ್ದಾಯ್ತಲ್ಲ, ಆಗ ಹೋತ ತಿರುಗಿ ನೋಡಿತು. ಇದು ತಿರುಗಿ ಯಾರು ಬಂದಿದ್ದಾರೆ ಅಂತ ನೋಡಿತು. ಅಲ್ಲೊಂದು ತೋಳ ನಿಂತಿತ್ತು. ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ತೋಳ ಅಂದ್ರೆ ಯಾರು ಅಂತ? ಉಲ್ಫ್. ಈ ಉಲ್ಫ್ ನಿಂತಿತ್ತು. ಇಲ್ಲಿ ಕಾಣ್ತಾ ಇದೆಯಲ್ಲ 2ನೇ ಚಿತ್ರ, ಇದು ಉಲ್ಫ್ನ ಚಿತ್ರ. ಈ ಉಲ್ಫ್ ಈ ಹೋತದ ಹಿಂದೆ ನಿಂತಿತ್ತು. ಅದು ಇನ್ನೇನು ಹೋತದ ಮೇಲೆ ಹಾರಲು ಸಿದ್ಧವಾಗಿತ್ತು. ರೆಡಿಯಾಗಿತ್ತು ಹೋತವನ್ನ ತಿನ್ಲಿಕ್ಕೆ, ಈ ಗೋಟನ್ನ ತಿನ್ಲಿಕ್ಕೆ ರೆಡಿ ಇತ್ತು. ಯಾರು? ಈ ಉಲ್ಫ್. ಆಮೇಲೆ ಏನಾಯ್ತು ನೋಡೋಣ. ಹೋತಕ್ಕೆ ಬಹಳ ಹೆದರಿಕೆ ಆಯಿತು. ಆದರೆ ಹೇಗಿದ್ದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಬುದ್ಧಿವಂತಿಕೆಯಿಂದ ಮಾತ್ರ ಜೀವ ಉಳಿಸಿಕೊಳ್ಳಬಹುದು ಎಂದು ಯೋಚಿಸಿದ ಹೋತ ಹುಲ್ಲು ಮೇಯುವುದನ್ನು ಮುಂದುವರಿಸಿತು. ಹಿಂದೆ ಈ ತೋಳ ಇತ್ತಲ್ಲ ಉಲ್ಫ್, ಇದನ್ನು ನೋಡಿ ಹೋತಕ್ಕೆ ಬಹಳ ಹೆದರಿಕೆ ಆಯಿತು, ಭಯ ಆಯಿತು. ಆಗ ಹೇಗಿದ್ದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಿಂದೆ ಅಂದ್ರೆ ಅತಿ ಸಮೀಪದಲ್ಲೇ ಈ ಉಲ್ಫ್ ನಿಂತಿದೆ, ತೋಳ ನಿಂತಿದೆ. ತಪ್ಪಿಸ್ಕೊಳ್ಳೋದು ಹೇಗೆ? ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಇನ್ನೇನಾದ್ರೂ ಇದ್ರೆ ಬುದ್ಧಿವಂತಿಕೆ, ಜಾಣತನ, ಜಾಣ್ಮೆಯಿಂದ ನಾನು ನನ್ನ ಜೀವ ಉಳಿಸ್ಕೊಳ್ಬಹುದು ಅಂತ ಈ ಹೋತ ಯೋಚಿಸಿತು. ಯೋಚಿಸಿ ಏನ್ ಮಾಡಿತು? ಹೋತ ಹುಲ್ಲು ಮೇಯುವುದನ್ನು ಮುಂದುವರಿಸಿತು. ಒಂದು ಸಲ ಈ ಹೋತ ಹಿಂದೆ ತಿರುಗಿ ಈ ತೋಳವನ್ನ ನೋಡಿದಂತೆ ಮಾಡಿತು. ನಂತರ ತನ್ನಷ್ಟಕ್ಕೆ ತಾನು, ಒಳಗಡೆ ಭಯ ಆಗ್ತಾ ಇದ್ರೂ ಕೂಡ ತನ್ನಷ್ಟಕ್ಕೆ ತಾನು ಹುಲ್ಲು ಮೇಯುವಂತೆ ನಾಟಕ ಮಾಡಿತು. ಮೇಯುವುದನ್ನ ಮುಂದುವರಿಸಿತು. ತೋಳ ಎಷ್ಟೇ ಹತ್ತಿರ ಬಂದರೂ ಅದರ ಕಡೆಗೆ ಮುಖ ತಿರುಗಿಸಿಯೂ ನೋಡಲಿಲ್ಲ. ಹತ್ತಿರ ಬರ್ತಾ ಇತ್ತು ತೋಳ. ಆದ್ರೂ ಈ ಹೋತ ಹಿಂದೆ ನೋಡದೇನೆ, ಒಳಗೆ ಭಯ ಆದ್ರೂ ಕೂಡ ತಾನು
ಯಾವುದೇ ಭಯವನ್ನ ಪಡ್ಲಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾ ಹುಲ್ಲು ಮೇಯುವುದರಲ್ಲಿ ಮಗ್ನ ಅನ್ನುವ ರೀತಿ ನಟಿಸ್ತಾ ಇತ್ತು. ಹತ್ತಿರ ಬಂತು ತೋಳ. ಇದರಿಂದ ತೋಳಕ್ಕೆ ಸ್ವಲ್ಪ ಸಂಶಯ ಆಯಿತು. ನಾನು ಇಷ್ಟತ್ರ ಹೋಗ್ತಾ ಇದ್ರು ಈ ಹೋತಕ್ಕೆ ಭಯ ಆಗ್ತಾ ಇಲ್ವಲ್ಲ, ಇದು ಓಡ್ ಹೋಗ್ತಾ ಇಲ್ವಲ್ಲ ಅಂತ ಒಂದ್ ಸ್ವಲ್ಪ ಸಂಶಯ ಆಯ್ತು ಈ ತೋಳಕ್ಕೆ, ಉಲ್ಫಿಗೆ. ಅದು ಈವರೆಗೆ ಹೋತವನ್ನು ಕಂಡಿರ್ಲಿಲ್ಲ. ಈ ಉಲ್ಫ್ ಮೊದ್ಲೆಲ್ಲೂ ಹೋತವನ್ನ ನೋಡೇ ಇರ್ಲಿಲ್ಲ, ಮೇಲ್ಗೋಟನ್ನ ನೋಡಿರ್ಲಿಲ್ಲ. ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುವಂತಹ ಪ್ರಾಣಿ. ನೋಡಿದ್ರೆ ಸ್ವಲ್ಪ ಭಯ ಆಗ್ಬೋದು. ಅದಕ್ಕಿರುವಂತಹ ಕೋಡುಗಳು, ಅದರ ಕಿವಿ, ಅದರ ಬಾಯಿಯ ಹತ್ತಿರ ಇರುವಂತಹ ಕೂದಲು ಒಂಥರ ವಿಚಿತ್ರವಾದ ಪ್ರಾಣಿಯ ರೀತಿಯಲ್ಲಿ ಈ ತೋಳಕ್ಕೆ ಕಾಣಿಸಿತು. ಈವರೆಗೂ ಹೋತವನ್ನು ಕಂಡಿರಲಿಲ್ಲ. ಆದ್ದರಿಂದ ಈ ಪ್ರಾಣಿಯ ಪರಿಚಯವನ್ನು ಮೊದಲು ಮಾಡಿಕೊಂಡು ಅನಂತರ ಅದನ್ನು ಕೊಲ್ಲುವುದು ಸೂಕ್ತವೆಂದು ತೋಳ ಯೋಚಿಸಿತು. ಒಮ್ಮೆಲೆ ಇದು ಯಾವುದೋ ಒಂದು ಬೇರೆ ರೀತಿಯ ಪ್ರಾಣಿ ಆದ್ರೆ ನನ್ನನ್ನೇ ಕೊಂದ್ಬಿಟ್ರಿ ಅಂತ ಈ ತೋಳಕ್ಕೆ ಭಯ ಆಯಿತು. ಏನೇ ಇರ್ಲಿ, ನಾನು ಈ ಪ್ರಾಣಿಯ ಪರಿಚಯವನ್ನ ನೀನ್ಯಾರು ಅಂತ ಕೇಳ್ಕೊಂಡು ಆಮೇಲೆ ಬೇಟೆಯಾಡ್ತೇನೆ, ಆಮೇಲೆ ಕೊಂದು ತಿಂತೇನೆ ಅಂತ ತೋಳ ಯೋಚಿಸಿತು. ಅದು ಹೋತದ ಬಳಿಗೆ ಬಂದು ನೀನು ಯಾರು ಎಂದು ಪ್ರಶ್ನಿಸಿತು. ಯಾರ್ ನೀನು ಅಂತ ಈ ಉಲ್ಫ್ ಹೋತಕ್ಕೆ ಕೇಳಿತು. ಹೋತ ತಲೆಯನ್ನು ಮೇಲೆತ್ತದೆ. ನನ್ನ ಹೆಸರನ್ನು ಕೇಳಿಲ್ಲವೇ ನೀನು? ನಾನು ಬೆಟ್ಟದ ಹೋತ ಎಂದಿತು. ಒಳಗಡೆ ಹೆದರಿಕೆ ಆದ್ರೂ ಕೂಡ ಹೋತ ಏನ್ ಹೇಳ್ತು? ತಲೆಯನ್ನ ಮೇಲೆತ್ತದೆ. ಆ ತೋಳವನ್ನ ನೋಡದೆ, ಅದು ತೋಳಕ್ಕೆ ಯಾವುದೇ ಕ್ಯಾರ್ ಎನ್ನದೆ, ನನ್ನ ಹೆಸರನ್ನು ಕೇಳಿಲ್ಲವೇ ನೀನು? ನಾನು ಬೆಟ್ಟದ ಹೋತ ಎಂದಿತು. ಹೋತದ ಕೊಂಬನ್ನು ತೋರಿಸಿ ತೋಳ ಇದೇನು ಎಂದು ಕೇಳಿತು. ವಿಚಿತ್ರವಾದ ಕೊಂಬು, ನನಗಿಲ್ಲದ ಇನ್ನೊಂದು ರೀತಿಯ ಒಂದು ರಚನೆ ನಿನಗಿದೆಯಲ್ಲ ಅಂತ. ಇದೇನು ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರದಲ್ಲಿ, ಇಲ್ಲಿ ನೋಡಿ, ಇದು ಏನು ಅಂತ ಕೊಂಬನ್ನ ತೋರಿಸಿ ಈ ತೋಳ ಕೇಳ್ತದೆ. ಇದು ನನ್ನ ಕತ್ತಿ ಎಂದು ಹೇಳಿತು ಹೋತ. ಇದು ನನ್ನ ಕತ್ತಿ ಎಂದಿತು ಹೋತ. ಅಂದ್ರೆ ಇದು ನಾನು ಉಪಯೋಗಿಸುವ ಕತ್ತಿ ಅಂತ ತೋಳಕ್ಕೆ ಹೇಳಿತು. ಹೋತದ ಬಾಲವನ್ನು ತೋರಿಸಿ ತೋಳ ಇದೇನು ಎಂದು ಪ್ರಶ್ನಿಸಿತು. ಹೋತದ ಬಾಲ ಬೇರೆ ಪ್ರಾಣಿಗಳ ರೀತಿ ತೋಳದ ಬಾಲದ ರೀತಿ ಇರುವುದಿಲ್ಲ, ಅದೊಂದು ರೀತಿ ಬೇರೆ ರೀತಿ ಗಿಡ್ಡಕ್ಕಾಗಿರ್ತದೆ. ಹಾಗಾಗಿ ಇದೇನು ಎಂದು ಪ್ರಶ್ನಿಸಿತು. ನನ್ನ ಶತ್ರುವನ್ನು ಹಿಡಿಯಲು ಇರುವ ಹಗ್ಗ ಇದು ಎಂದಿತ್ತು ಹೋತ. ಶತ್ರು ಅಂದ್ರೆ ಎನಿಮಿ. ನನ್ನ ಎನಿಮಿಗಳನ್ನು ಹಿಡಿಯಲು ಇರುವ ಹಗ್ಗ. ನಾನು ನನ್ನ ತಲೆಯಲ್ಲಿರುವ ಕತ್ತಿಯನ್ನ ಉಪಯೋಗಿಸಿಕೊಂಡು ಹಾಗೂ ನನ್ನ ಈ ಹಗ್ಗದ ರೀತಿಯಂತಿರುವ ಬಾಲವನ್ನು ಉಪಯೋಗಿಸಿಕೊಂಡು ಶತ್ರುವನ್ನ ಹಿಡಿತೇನೆ ಎನ್ನುವ ರೀತಿಯಲ್ಲಿ ಹೋತ ತೋಳಕ್ಕೆ ಉತ್ತರಿಸಿತು. ಹೋತದ ಗಡ್ಡವನ್ನು ತೋರಿಸಿ ತೋಳ ಇದೇನು ಎಂದಿತು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಂದು ರೀತಿ ಗಡ್ಡದ ರೀತಿ ಕಾಣ್ತದೆ, ಕೂದಲದು, ಬೇರೆ ಏನು ಅಲ್ಲ. ಈ ಕೂದಲನ್ನ ತೋರಿಸಿ ಇದೇನು ಅಂತ ಕೇಳಿತು. ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಒರೆಸಿಕೊಳ್ಳಲು ಇರುವ ಬಟ್ಟೆ ಇದು ಎಂದಿತ್ತು ಹೋತ. ಕರಡಿ ತುಂಬಾ ಸ್ಮಾರ್ಟ್ ಪ್ರಾಣಿ, ತುಂಬಾ ಶಕ್ತಿಶಾಲಿ ಪ್ರಾಣಿ ಕೂಡ. ನನಗೆ ಇಷ್ಟವಾದ ಕರಡಿ, ಈ ಶಕ್ತಿಶಾಲಿ ಕರಡಿಯನ್ನೇ ನಾನು ತಿಂದು ಅದರ ಕೊಬ್ಬನ್ನ ತಿಂತೇನೆ. ಅಂದ್ರೆ ಕರಡಿಯನ್ನ ನಾನು ಬೇಟೆಯಾಡಿ ತಿಂದ ಮೇಲೆ ಅದರಲ್ಲಿರುವ ಕೊಬ್ಬು ಮುಖಕ್ಕೆಲ್ಲ ಹಿಡಿತದಲ್ಲ, ಅದನ್ನ ನಂತರ ಒರೆಸಿಕೊಳ್ಳಲು, ಮುಖ ಒರೆಸಿಕೊಳ್ಳಲು ಇದೊಂದು ಬಟ್ಟೆ, ಇದು ಇರುವ ಬಟ್ಟೆ ಇದು ಅಂತ ಹೋತ ಈ ತೋಳಕ್ಕೆ ಹೇಳಿತು. ನಾನು ಕರಡಿಯನ್ನೇ ತಿಂತೇನೆ ಎನ್ನುವ ರೀತಿ ತೋಳವನ್ನ ನಂಬಿಸಿತು ಈ ಹೋತ. ಇದನ್ನು ಕೇಳಿದ ತೋಳ ಹೆದರಿ ಓಡಿ ಕಾಡನ್ನು ಸೇರಿತು. ಅಲ್ಲಿ ಅದಕ್ಕೆ ಒಂದು ನರಿ ಎದುರಾಯಿತು. ನರಿ ಅಂದ್ರೆ ಯಾರು? ಫಾಕ್ಸ್. ಒಂದು ಫಾಕ್ಸ್ ಸಿಕ್ಕಿತು. ಈ ತೋಳ ಹೆದರ್ಕೊಂಡು ಮುಂದೆ ಹೋಯ್ತಲ್ಲ, ಕರಡಿಯನ್ನ ಬೇಟೆಯಾಡುವ ಪ್ರಾಣಿಯನ್ನ ನಾನು ಭೇಟಿಯಾದೆ ಅಂತ ಈ ತೋಳಕ್ಕೆ ಭಯ ಆಯಿತು. ಭಯ ಆಗಿ ಈ ತೋಳ ಕಾಡೊಳಗೆ ಓಡಿ ಹೋಯ್ತು. ಓಡಿ ಹೋಗುವಾಗ ದಾರಿಯಲ್ಲಿ ಈ ನರಿ ಸಿಕ್ಕಿತು. ನರಿ ತುಂಬಾ ಜಾಣತನಕ್ಕೆ ಹೆಸರಾದಂತಹ ಪ್ರಾಣಿಯಲ್ಲ. ಈ ನರಿ ಅಲ್ಲಿ ಕಾಡಿನಲ್ಲಿ ಈ ತೋಳವನ್ನ ಭೇಟಿಯಾಯಿತು. ಉಲ್ಫ್ ಮತ್ತೆ ಫಾಕ್ಸ್ ಒಟ್ಟಾದವು. ಈಗ ಏಕೆ ತೋಳಣ್ಣ ಹೀಗೆ ಹೆದರಿ ಕಂಗಾಲಾಗಿ ಓಡಿ ಹೋಗುತ್ತಿದ್ದೀಯಲ್ಲ ಎಂದು ನರಿ ಕೇಳಿತು.
ತೋಳಣ್ಣ ತೋಳಣ್ಣ ಯಾಕೆ ಓಡ್ತಾ ಇದ್ದೀಯಾ, ಏನಾಯ್ತು, ಹೆದರ್ಕೊಂಡು ಓಡ್ತಾ ಇದ್ದೀಯಲ್ಲ ಅಂತ ಈ ತೋಳವನ್ನ ನರಿ ಪ್ರಶ್ನೆ ಮಾಡ್ತು. ತೋಳ ನಡೆದ ಘಟನೆಯನ್ನು ಹೇಳಿತು. ಹೀಗೀಗಾಯ್ತು, ನಾನೊಂದು ಪ್ರಾಣಿಯನ್ನ ನೋಡ್ದೆ, ಅದ್ರ ಹೆಸರು ಬೆಟ್ಟದ ಹೋತ ಅಂತೆ. ಅದು ಕರಡಿಯನ್ನೆಲ್ಲ ತಿಂತದಂತೆ. ಅದರ ಬಾಲದಲ್ಲಿ, ಹಗ್ಗದ ತರ ಇರುವಂತಹ ಬಾಲದಲ್ಲಿ ಹಿಡಿದು ತನ್ನ ತಲೆಯ ಮೇಲಿರುವ ಕತ್ತಿಯನ್ನ ಉಪಯೋಗಿಸಿ ಆ ಪ್ರಾಣಿಯನ್ನ ಕೊಂದು ತಿಂತದಂತೆ ಅದು ಅಂತ ಈ ತೋಳ ನರಿಗೆ ಹೇಳ್ತು. ತೋಳ ನಡೆದ ಘಟನೆಯನ್ನು ಹೇಳಿತ್ತು. ಎಷ್ಟೋ ಹೋತಗಳನ್ನು ಕಂಡಿದ್ದ ನರಿ ನಗುತ್ತಾ, ನರಿಗೀಗ ಒಂದು ನಗು ಬಂತು. ಅದು ತನ್ನ ಜೀವಮಾನದಲ್ಲಿ ಅನೇಕ ಹೋತಗಳನ್ನ ನೋಡಿತ್ತು, ಎಷ್ಟೋ ಮೇಲ್ಗೋಟುಗಳನ್ನ ನೋಡಿತ್ತು. ಅದಕ್ಕೆ ಕ್ಯಾರೆ ಇರ್ಲಿಲ್ಲ. ಆಗೇನ್ ಹೇಳ್ತದೆ ನರಿ ಅಂದ್ರೆ, ಅಯ್ಯೋ, ನೀನು ಒಂದು ಹೋತಕ್ಕೆ ಹೆದರಿ ಓಡಿ ಹೋಗುತ್ತಿರುವೆಯಲ್ಲ, ಬಾ, ನಾನು ನೀನು ಸೇರಿ ಅದನ್ನ ಕೊಂದು ಇಬ್ಬರೂ ಒಟ್ಟಿಗೆ ತಿನ್ನೋಣ ಎಂದಿತು. ಅಯ್ಯೋ, ನೀನು ಒಂದು ಹೋತಕ್ಕೆ ಹೆದರಿ ಓಡಿ ಹೋಗುತ್ತಿರುವೆಯಲ್ಲ ಅಂತ ತೋಳಕ್ಕೆ ನರಿ ಹೇಳಿದಾಗ ನರಿ ಮತ್ತು ತೋಳ ಹೊರಡುವ ತಯಾರಿ ಮಾಡಿದ್ರು. ಎಲ್ಲಿಗೆ? ಆ ಹೋತವನ್ನ ನೋಡಲು. ಬಾ, ಅದನ್ನು ಕೊಂದು ಇಬ್ಬರೂ ತಿನ್ನೋಣ ಎಂದು ನರಿ ತೋಳವನ್ನ ಕರೆದುಕೊಂಡು ಮುಂದಕ್ಕೆ ಹೋಯಿತು. ತೋಳವನ್ನು ಉಪಾಯದಿಂದ ಓಡಿಸಿದನೆಂದು ಹೋತ ಸಂತೋಷಗೊಂಡು ಮತ್ತೆ ಹುಲ್ಲು ಮೇಯುತ್ತಿರುವಾಗ ಎದುರಿಗೆ ನರಿಯೊಂದಿಗೆ ತೋಳ ಬರುತ್ತಿರುವುದು ಕಂಡಿತು. ಇನ್ನೇನು ಅಪಾಯದಿಂದ ಪಾರಾದೆ ನಾನು, ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಇನ್ನು ಮೇಯಬಹುದು ಹುಲ್ಲನ್ನ ಅಂತ ಈ ಹೋತ ಎಣಿಸ್ತಾ ಇತ್ತು. ಉಪಾಯದಿಂದ ತೋಳ ಓಡಿಸಿದೆ ನಾನು ಅಂತ ಸಂತೋಷ ಪಡ್ತಾ ಇತ್ತು. ತೋಳವನ್ನು ಉಪಾಯದಿಂದ ಓಡಿಸಿದೆನೆಂದು ಹೋತ ಸಂತೋಷಗೊಂಡು ಮತ್ತೆ ಹುಲ್ಲು ಮೇಯುತ್ತಿರುವಾಗ ಎದುರಿಗೆ ನರಿಯೊಂದಿಗೆ ತೋಳ ಬರುತ್ತಿರುವುದು ಕಂಡಿತು. ನರಿ ಮತ್ತು ತೋಳ ಒಟ್ಟಾಗಿ ಬರುತ್ತಿರುವುದು ಈಗ ಹೋತಕ್ಕೆ ಮತ್ತೊಂದು ರೀತಿಯ ಭಯ ಹುಟ್ಟಿಸಿತು. ಈ ಸಲವಂತೂ ಹೋತಕ್ಕೆ ಬಹಳ ಹೆದರಿಕೆ ಆಯಿತು. ಯಾಕೆಂದ್ರೆ ಎರಡೂ ಪ್ರಾಣಿಗಳು, ನರಿ ಮತ್ತು ಉಲ್ಫ್ ಮತ್ತು ಫಾಕ್ಸ್ ಎರಡೂ ಕೂಡ ಈ ಹೋತವನ್ನ ತಿನ್ನುವಂತವೆ. ಹಾಗಾಗಿ ಇವರ ಬಾಯಿಗೆ ನಾನು ಸಿಕ್ಕಿಬಿಟ್ಟೆ ಅಂತ ಬಹಳ ಹೆದರಿಕೆ ಆಯಿತು. ಆದರೆ ಓಡಿ ಹೋದರೆ ಪ್ರಾಣಕ್ಕೆ ಸಂಚಕಾರ ಬರುವ ಸಂಭವವಿತ್ತು. ಒಂದಲ್ಲ ಎರಡು ಪ್ರಾಣಿಗಳು ಬೇಟೆಯಾಡಲು ರೆಡಿಯಾಗಿದ್ದು ಹೋತ ಒಂದು, ತಿನ್ನುವ ಪ್ರಾಣಿಗಳು ಎರಡು. ಎಷ್ಟು ಭಯ ಆಗಿರ್ಬೇಡ ಆ ಹೋತಕ್ಕೆ ಅಲ್ವಾ? ಆದ್ದರಿಂದ ಅದು ಈಗಲೂ ಉಪಾಯವಾಗಿ ತಪ್ಪಿಸಿಕೊಳ್ಳಲು ಯೋಚಿಸಿತು. ನಾವು ಹೇಳ್ತೇವಲ್ಲ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ. ಅದೇ ರೀತಿ ಈ ಹೋತ ಉಪಾಯ ಮಾಡ್ತು. ಉಪಾಯ ಮಾಡಿದಾಗ ಏನು ಉಪಾಯ ಮಾಡಿ ತನ್ನನ್ನು ತಾನು ರಕ್ಷಿಸಿಕೊಳ್ತದೆ ನೋಡೋಣ. ನರಿ ಮತ್ತು ತೋಳ ಹತ್ತಿರ ಬಂದ ಕೂಡಲೇ ಹೋತ ಅವುಗಳನ್ನು ಸ್ವಾಗತಿಸಿ, ನರಿಯಣ್ಣ, ನೀನು ನಿಜಕ್ಕೂ ಒಳ್ಳೆಯ ಸ್ನೇಹಿತ. ನೀನು ಕೊಟ್ಟ ಮಾತಿನಂತೆ ತೋಳವನ್ನು ಹಿಡಿದು ತಂದೆಯಲ್ಲ. ತೋಳದ ಮಾಂಸ ಎಷ್ಟು ರುಚಿಕರವಾಗಿರುತ್ತದೆ ಅಲ್ಲವೇ? ಬಾ, ಇಬ್ಬರೂ ಸೇರಿ ತೋಳವನ್ನು ತಿನ್ನೋಣ ಎಂದಿತು. ಈ ಹೋತ ಎಷ್ಟು ಸ್ಮಾರ್ಟ್, ಎಷ್ಟು ಜಾಣ, ಎಷ್ಟು ಹುಷಾರು ಅಂದ್ರೆ, ನರಿ ಮತ್ತು ತೋಳ ಹತ್ತಿರ ಬಂದ ಕೂಡ್ಲೆ ಭಯಪಡದೆ ಹೋತ ಅವುಗಳನ್ನ ಸ್ವಾಗತಿಸಿತು. ಬನ್ನಿ 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 ಅಂತ ಕರೀತು. ನರಿಯಣ್ಣ ಬನ್ನಿ, ತೋಳ ಬನ್ನಿ ಅಂತ ಕರೀತು. ನರಿಗೆ ಈ ಹೋತ ಹೇಳ್ತದೆ, ನರಿಯಣ್ಣ, ನೀನು ನಿಜಕ್ಕೂ ಒಳ್ಳೆಯ ಸ್ನೇಹಿತನೇ. ನೀನು ಕೊಟ್ಟ ಮಾತಿನಂತೆ ತೋಳವನ್ನು ಹಿಡಿದು ತಂದೆಯಲ್ಲ. ನೀನ್ ನಂಗೆ ಮೊದ್ಲು ಹೇಳಿದ್ದೀಯಲ್ಲ ತೋಳ ಹಿಡ್ಕೊಂಡು ಬರ್ತೇನೆ ಅಂತ. ಅದೇ ರೀತಿ ನನಗೆ ಕೊಟ್ಟ ಮಾತಿನಂತೆ ಭಾಷೆಯನ್ನು ಕೊಟ್ಟಿದ್ಯಲ್ಲ, ಅದೇ ರೀತಿ ನೀನು ಈ ನರಿ ಮತ್ತೆ ತೋಳ ಬಂದಾಗ ಈ ತೋಳವನ್ನ ಹಿಡ್ಕೊಂಡು ಬಂದಿಯಲ್ಲ ನೀನು ನನಗೋಸ್ಕರ ಅಂತ ಈ ಹೋತ ನರಿಗೆ ಕೇಳ್ತದೆ. ತೋಳದ ಮಾಂಸ ಎಷ್ಟು ರುಚಿಕರವಾಗಿರುತ್ತದೆ ಅಲ್ಲವೇ? ಈ ತೋಳದ ಮಾಂಸ ತುಂಬಾ ರುಚಿ ಅಂತ ನೀನ್ ಹೇಳಿದ್ಯಲ್ಲ, ನನಗೂ ತುಂಬಾ ಖುಷಿ ಆಗ್ತಿದೆ. ನೀನ್ ನನ್ನ ಮಾತನ್ನ ಉಳಿಸ್ಕೊಂಡೆ, ನಾನು ಹೇಳಿದ್ದನ್ನ ನೀನ್ ಕೇಳಿದೆ. ಈಗ ತೋಳದ ಮಾಂಸವನ್ನ ರುಚಿಯನ್ನ ನೋಡೋಣ ಅಂತ ಬಾ, ಇಬ್ಬರೂ ಸೇರಿ ತೋಳವನ್ನು ತಿನ್ನೋಣ ಎಂದಿತ್ತು. ಈ ಹೋತ ಉಪಾಯದಿಂದ ನರಿಯನ್ನ ಅದರ ಸಂಚಿನಲ್ಲಿಯೇ ಸಿಕ್ಕಾಕಿಸ್ತು. ಈ ಮಾತನ್ನ ಕೇಳಿದ್ದೇ ತಡ ಏನ್ ಮಾಡಿದು ಪ್ರಾಣಿಗಳು ನೋಡೋಣ. ಇದನ್ನು ಕೇಳಿದ್ದೇ ತಡ ತೋಳ ಮಿಂಚಿನಂತೆ ಓಡಿ ಕಾಡು ಸೇರಿತು. ತೋಳ ಓಡೋಯ್ತು. ಈ
ಕತೆ ಎಷ್ಟು ಜಾಣತನವನ್ನ ಉಪಯೋಗಿಸಿದೆ ಇಲ್ಲಿ ಹೋತ ಅನ್ನುವುದನ್ನ ನಮಗೆ ತಿಳಿಸ್ತದೆ. ತನ್ನೆದುರಿಗೆ ಸಾವಿದ್ರೂ ಕೂಡ, ಈ ತೋಳ ಮತ್ತು ನರಿ ಎರಡೂ ಕೂಡ ತಿನ್ನುವುದು ಗೊತ್ತಿದ್ರೂ ಕೂಡ, ಈ ಹೋತ ತನ್ನ ಜಾಣ್ಮೆಯಿಂದ ತನ್ನ ಪ್ರಾಣವನ್ನು ತಾನು ರಕ್ಷಿಸಿಕೊಂಡಿದೆ ಎನ್ನುವುದಕ್ಕೆ ಈ ಕತೆ ಉದಾಹರಣೆ. ಚೆನ್ನಾಗಿದೆ ಅಲ್ಲ ಮಕ್ಕಳೇ ಈ ಕತೆ? ಇದನ್ನ ಬರೆದವರು ಮುನಿಯಾಲ್ ಗಣೇಶ್ ಶೆಣೈ ಅವರು. ಈ ಕಥೆಯನ್ನ ಪುನಃ ಒಮ್ಮೆ ಓದಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.